ಹೇಳಿ ಯಜಮಾನ್ರೆ. ಥೋ, ಏನೋ ಇದು ಯಜಮಾನ್ರೆ ಅನ್ಕೊಂಡು. ಮಾವ ಅಂತ ಕರಿ ಅಂತ 1000 ಸಲ ಹೇಳಿದ್ದೀನಿ ನಿನಗೆ. ಅಯ್ಯೋ ಸಾರಿ ಯಜಮಾನ್ರೆ, ಅದು ಸಾರಿ ಮಾವ, ಅದು ಅಭ್ಯಾಸ ಬಲ. ಈಗ ಸಾರಿ ಎಲ್ಲ ಕೇಳೋದ್ ಬಿಟ್ಟು ನಿನ್ ಲವ್ ಸ್ಟೋರಿ ಕಡೆ ಗಮನ ಕೊಡು. ಬೊಕ್ಕೆ ಕೊಟ್ಟಿಯಾ? ಅವಳ ಹತ್ರ ಮಾತಾಡ್ದಿಯಾ? ಇಲ್ಲ ಮಾವ, ಈಗ ಮಾತಾಡ್ತೀನಿ. ನೀನ್ ಹೀಗ್ ಭಯ ಪಟ್ಕೊಂಡ್ರೆ ಪ್ರೀತಿ ಮಾಡಕ್ ಆಗಲ್ಲ ಕಣೋ. ನೀನ್ ತಂದಿರೋ ಹೂವನ್ನ ಕೊಟ್ಟು ಧೈರ್ಯವಾಗಿ ಮಾತಾಡೋ. ಹೆಣ್ಮಕ್ಳನ್ನ ಹೊಗಳ್ಬೇಕು ಕಣೋ, ಹೂಗ್ ಹೋಲಿಸ್ಬೇಕು, ಆಗ್ಲೇ ಅವ್ನ ಮನಸ್ಸು ಕರ್ಗೋದು. ಹೊಗಳ್ಬೇಕಾ? ಹೌದು ಕಣೋ. ಬೇಡದೆ ದೇವಿ ವರವ ಕೊಡೋಳು, ಹೊಗಳದೆ ನಾರಿ ಮನಸ್ಸು ಕೊಡೋಳು ಅನ್ನೋ ಮಾತು ಕೇಳಿಲ್ವಾ? ಹೊಗಳಿಕೆ ಮಾತುಗಳು ಹೆಣ್ಮಕ್ಳಿಗೆ ತುಂಬಾ ಮನಸ್ಸು ಖುಷಿ ಕೊಡುತ್ತೆ ಕಣೋ. ಹೋಗೋಗು, ನಾನು ಲೈನಲ್ಲೇ ಇರ್ತೀನಿ, ಹೋಗಿ ಮಾತಾಡು. ನೀವು ಲೈನಲ್ಲೇ ಇರ್ತೀರಾ? ಅಲ್ಲ, ನಿಮ್ ಮುಂದೆ ಮಾತಾಡೋದಕ್ಕೆ ನಾಚಿಕೆ ಆಗುತ್ತೆ ಮಾವ. ಅಯ್ಯೋ, ನಿಮ್ದೇನೋ ಕರ್ಮ. ನನ್ನ ಹತ್ರ ಮಾತಾಡಕ್ಕೆ ನಾಚಿಕೆ, ಅವಳ ಹತ್ರ ಮಾತಾಡಕ್ಕೆ ಭಯ. ಮನಸ್ಸಲ್ಲಿ ಪ್ರೀತಿ ಇದೆ. ಮನಸ್ಸಲ್ಲಿ ಪ್ರೀತಿ ಇದ್ಮೇಲೆ ಭಯ ನಾಚಿಕೆ ಇದು ಯಾವ್ದು ಇರಬಾರ್ದು ಕಣೋ. ಹೋಗು, ಅವಳ ಹತ್ರ ಮಾತಾಡು. ಸರಿ ಮಾವ. ಅಯ್ಯೋ, ಓಕೆ, ಇಲ್ಲೇ ಇಟ್ಟಿದ್ನಲ್ಲ, ಎಲ್ಲೋಯ್ತು? ಎಲ್ಲೋಯ್ತಪ್ಪ ಮಾವ? ಪೊಕ್ಕೆ ಇಲ್ಲೇ ಇಟ್ಟಿದ್ದೆ, ಇಲ್ಲಿ ಕಾಣಿಸ್ತಾ ಇಲ್ಲ, ಏನ್ ಮಾಡ್ಲಿ? ಹೂವಿಲ್ಲ ಅಂದ್ರೆ ಏನಾಯ್ತು? ಹೃದಯದಲ್ಲಿ ಪ್ರೀತಿ ಇದೆಯಲ್ಲ, ಹೋಗಿ ಮಾತಾಡ್ಸು. ಸರಿ ಮಾವ. ಬರಿಬೇಡ, ಹೊಗಳ್ಬೇಕು, ಹೊಗಳ್ತಾನೇ ಇರ್ಬೇಕು. ಆಯ್ತು ಮಾವ.